ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೆಂಟ್ಸ್ ನಡುವಿನ ಪಂದ್ಯದ ನಂತರ ನಡೆದ ವಿವಾದವೊಂದು ಈಗ ಭಾರಿ ಸೌಂಡ್ ಮಾಡ್ತಾ ಇದೆ. ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಮಾಲೀಕ ಸಂಜೀವ್ ಗೋಯಂಕ ತಂಡದ ಕ್ಯಾಪ್ಟನ್ ಕೆಎಲ್ ರಾಹುಲ್ ಜೊತೆ ನಡೆದುಕೊಂಡ ರೀತಿ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗ್ತಿದೆ. ಇದೀಗ ಎಂಎಸ್ ಧೋನಿ ಅಭಿಮಾನಿಗಳು ಕೂಡ ಗೋಯಂಕರನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಅಷ್ಟಕ್ಕೂ ಎಲ್ಎಸ್ಟಿ ತಂಡದ ಮಾಲೀಕ ಸಂಜೀವ್ ಗೋಯಂಕ ಯಾರು, ಇವರ ಹಿನ್ನೆಲೆ ಏನು ಹಾಗೂ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊನ್ನೆಯಷ್ಟೇ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಲಕ್ನೋ ಸೂಪರ್ ಜೆಂಟ್ಸ್ ಹೀನಾಯವಾಗಿ ಸೋತಿತ್ತು. ಎಸ್ಆರ್ಎಚ್ ಸ್ಫೋಟಕ ಆಟಕ್ಕೆ ಕೆಎಲ್ ರಾಹುಲ್ ನೇತೃತ್ವದ ಎಲ್ಎಸ್ಟಿ ಚಿಂದಿಯಾಗಿತ್ತು. ಆ ಪಂದ್ಯದ ಬಳಿಕ ಮೈದಾನದಿಂದ ಹೊರಗಡೆ ಬರ್ತಿದ್ದಂತೆ ನಾಯಕ ಕೆಎಲ್ ರಾಹುಲ್ ಹಾಗೂ ಎಲ್ಎಸ್ಟಿ ಮಾಲೀಕ ಸಂಜೀವ್ ಗೋಯಂಕ ದೀರ್ಘಕಾಲ ಸಂಭಾಷಣೆ ನಡೆಸಿದ್ರು. ಈ ವೇಳೆ ಸಂಜೀವ್ ಗೋಯಂಕ ಕೆಎಲ್ ರಾಹುಲ್ ಅವರಿಗೆ ಕೈ ತೋರಿಸುವ ಮೂಲಕ ಅಸಮಾಧಾನ ಮಾತುಗಳನ್ನ ಹೇಳ್ತಿದ್ರು. ರಾಹುಲ್ ಮಾತ್ರವಲ್ಲದೆ ತಂಡದ ಹೆಡ್ ಕೋಚ್ ಜಸ್ಟಿನ್ ಲ್ಯಾಂಗರ್ ಅವರನ್ನ ಕೂಡ ಕರೆದು ತಂಡದ ಬಗ್ಗೆ ವಿಚಾರಿಸಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದು ಕ್ರಿಕೆಟ್ ಪ್ರೇಮಿಗಳನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಗೋಯಂಕ ರಾಹುಲ್ ಮೇಲೆ ಮಾತ್ರ ಸಿಟ್ಟಾಗಿಲ್ಲ. ಕೆಲ ವರ್ಷಗಳ ಹಿಂದೆ ಎಂಎಸ್ ಧೋನಿ ಜೊತೆಯೂ ಇದೇ ರೀತಿ ವರ್ತಿಸಿದ್ರು. ಆಗ ಎಂಎಸ್ ಧೋನಿ ಅವರು ಹಿಂದಿನ ಪುಣೆ ರೈಸಿಂಗ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಆಗಿದ್ರು. ಆ ಸಮಯದಲ್ಲಿ ಪುಣೆ ರೈಸಿಂಗ್ ಜೈಂಟ್ಸ್ ತಂಡದ ಮಾಲೀಕನಾಗಿದ್ದು ಇದೇ ಸಂಜೀವ್ ಗೋಯಂಕ. ಆಗ ಪುಣೆ ಟೀಮ್ ಲೀಗ್ ಹಂತದಲ್ಲಿ ಕೆಟ್ಟ ಪ್ರದರ್ಶನ ನೀಡಿದಾಗ ಎಂಎಸ್ ಧೋನಿಯನ್ನ ಕ್ಯಾಪ್ಟನ್ಸಿಯಿಂದ ತೆಗೆದಿದ್ರು. ದೊಡ್ಡ ಬಿಸ್ನೆಸ್ ಮ್ಯಾನ್ ಸಂಜೀವ್ ಗೋಯಂಕ ಕ್ರೀಡಾಪಟುಗಳಿಗೆ ಮರ್ಯಾದೆ ಕೊಡದವರು ಎಂತ ಶ್ರೀಮಂತ ಆದ್ರೇನು ಅಂತ ಅಭಿಮಾನಿಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ಸಂಜೀವ್ ಗೋಯಂಕ 10 ಕಂಪನಿಗಳ ಒಡೆಯ. ಅವರ ಒಟ್ಟು ಆಸ್ತಿ ಮೌಲ್ಯ ಹೆಚ್ಚು ಕಡಿಮೆ 30,000 ಕೋಟಿ ರೂಪಾಯಿನಷ್ಟಿದೆ. ಸಂಜೀವ್ ಗೋಯಂಕ ಅವರು ಗೌರವಾನ್ವಿತ ಗೋಯಂಕ ಕುಟುಂಬದಲ್ಲಿ ಜನಿಸಿದ್ರು. ಗೋಯಂಕ ಎಂಬುದು ಭಾರತದ ಖ್ಯಾತ ಬಿಸ್ನೆಸ್ ಫ್ಯಾಮಿಲಿಗಳಲ್ಲಿ ಒಂದು. ಕೋಲ್ಕತ್ತಾ ಮೂಲದ ಗೋಯಂಕ ಅವರು 1981ರಲ್ಲಿ ಸೇಂಟ್ಸ್ ಕೇವಿಯರ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಪಡೆದಿದ್ರು. ಪ್ರಖ್ಯಾತ ಇಂಟೀರಿಯರ್ ಡಿಸೈನರ್ ಪ್ರೀತಿ ಗೋಯಂಕ ಅವರನ್ನ ಮದುವೆಯಾಗಿದ್ದ ಅವರಿಗೆ ಶಾಶ್ವತ್ ಮತ್ತು ಅವರ್ಣ ಎಂಬ 2 ಮಕ್ಕಳಿದ್ದಾರೆ. ಶಾಶ್ವತ್ ಪ್ರಸ್ತುತ ಆರ್ಪಿಎಸ್ಜಿ ಗ್ರೂಪ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ತಂದೆಯ ಹಾದಿಯನ್ನೇ ಅನುಸರಿಸುತ್ತಿದ್ದಾರೆ. 2011ರಲ್ಲಿ ಕುಟುಂಬದ ವ್ಯವಹಾರಗಳ ವಿಭಜನೆಯ ನಂತರ ಗೋಯಂಕ ಆರ್ಪಿಎಸ್ಜಿ ಸಂಸ್ಥೆಯನ್ನ ಕಟ್ಟಿದ್ರು. ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡಪ್ರಭ ಇತ್ಯಾದಿ ಮಾಧ್ಯಮಗಳನ್ನು ಆರಂಭಿಸಿದ್ದು ಇದೇ ಗೋಯಂಕ ಫ್ಯಾಮಿಲಿ. ಮಾಧ್ಯಮ, ವಿದ್ಯುತ್, ಐಟಿ, ಕ್ರೀಡೆ, ಶಿಕ್ಷಣ, ಇನ್ಫ್ರಾಸ್ಟ್ರಕ್ಚರ್, ಕಾರ್ಬನ್ ಬ್ಲಾಕ್, ರಿಟೇಲ್ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಕಂಪನಿಗಳ ವ್ಯವಹಾರವನ್ನು ಹೊಂದಿದ್ದಾರೆ. 2023ರಲ್ಲಿ ಈ ಸಂಸ್ಥೆಯು 32,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆದಾಯವನ್ನು ಗಳಿಸಿದೆ. ಕೋಲ್ಕತ್ತಾ ಮೂಲದ ಸಂಜೀವ್ ಗೋಯಂಕ ವಿದ್ಯುತ್ ಕ್ಷೇತ್ರದಲ್ಲಿ ಹಿಡಿತ ಹೊಂದಿದ್ದಾರೆ. ಇವರ ಪೂರ್ವಿಕರ ಪ್ರಮುಖ ವ್ಯವಹಾರವೇ ಈ ಕ್ಷೇತ್ರದಲ್ಲಿತ್ತು. 19ನೇ ಶತಮಾನದ ಕೊನೆಯಿಂದ ಹಿಡಿದು ಇಲ್ಲಿವರೆಗೆ ಕೋಲ್ಕತ್ತಾಗೆ ವಿದ್ಯುತ್ ವಿತರಣೆ ಮಾಡ್ತಿರುವ ಸಿಇಎಸ್ಸಿ ಕಂಪನಿ ಇವರ ಆರ್ಪಿಎಸ್ಜಿ ಗ್ರೂಪ್ಗೆ ಸೇರಿದ್ದಾಗಿದೆ. ಸಿಪಿಎಲ್, ಐಸಿಎಂಎಲ್, ಡಿಐಎಲ್ ಇತ್ಯಾದಿ ಕಂಪನಿಗಳು ವಿದ್ಯುತ್ ಉತ್ಪಾದನೆ ಮತ್ತು ವಿತರಣೆಯ ಸೇವೆಯಲ್ಲಿವೆ. ನೇಚರ್ಸ್ ಬಾಸ್ಕೆಟ್ನಿಂದ ಹಿಡಿದು ಸ್ಪೇನರ್ಸ್ ರಿಟೇಲ್ ವರೆಗೆ ಚಿಲ್ಲರೆ ಮಾರಾಟ ಕ್ಷೇತ್ರದಲ್ಲಿ ಇವರ ಮಾಲೀಕತ್ವದ ಕಂಪನಿಗಳಿವೆ. ಮೋಹನ್ ಬಗಾನ್ ಫುಟ್ಬಾಲ್ ತಂಡ, ಲಕ್ನೋ ಸೂಪರ್ ಜೆಂಟ್ಸ್ ಕ್ರಿಕೆಟ್ ತಂಡ, ಸೌತ್ ಆಫ್ರಿಕಾದ ಡರ್ಬನ್ ಸೂಪರ್ ಜೆಂಟ್ಸ್ ಕ್ರಿಕೆಟ್ ತಂಡ ಇದೇ ಆರ್ಪಿಎಸ್ಜಿ ಗ್ರೂಪ್ ರದ್ದಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ತಂಡವನ್ನು ಖರೀದಿಸಲು ಗೋಯಂಕ ಅವರು 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚು ಬಿಡ್ ಮಾಡಿದ್ರು. ಇನ್ನು ಕಳೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತರು ಎಲ್ಎಸ್ಜಿ ಪ್ರಸಕ್ತ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರ್ತಾ ಇದೆ. 6 ಪಂದ್ಯಗಳನ್ನು ಗೆದ್ದಿರುವ ಲಕ್ನೋ ಇನ್ನುಳಿದ 2 ಪಂದ್ಯಗಳಲ್ಲಿ ಗೆದ್ರೆ ಪ್ಲೇ ಆಫ್ಗೆ ಪ್ರವೇಶಿಸುವ ಅವಕಾಶ ಇದ್ದೇ ಇದೆ. ಆದ್ರೆ ಒಂದು ಮ್ಯಾಚ್ ಸೋತಿದ್ದಕ್ಕೆ ಕ್ಯಾಪ್ಟನ್ನ ಕರೆದು ಮಾಲೀಕ ಬೈತಾರೆ ಅಂತಾದ್ರೆ ಆ ಮಾಲೀಕನ ದರ್ಪ ಎಷ್ಟಿರಬೇಡ ಹೇಳಿ. ಮಾಲೀಕರು ತಂಡದ ಮೇಲೆ ಹೂಡಿಕೆ ಮಾಡ್ತಾರೆ ನಿಜ, ಆದ್ರೆ ಆಟಗಾರರು ಇದ್ರೆ ಮಾತ್ರ ಟೀಮ್ ಆಗೋದು ಎನ್ನುವ ವಾಸ್ತವ ಇಂಥ ಮಾಲೀಕರಿಗೂ ಗೊತ್ತಿರಬೇಕು. ಸಂಜೀವ್ ಗೋಯಂಕರಂತಹ ಮಾಲೀಕರು ಆರ್ಸಿಬಿಯನ್ನ ನೋಡಿ ಕಲಿಬೇಕು. ನಮಸ್ಕಾರ.